ಹಾಯ್ ಆಲ್, ಇವತ್ತು ನಾನು ಬಂದಿರೋ ಪ್ಲೇಸು ಬೇರೆಲ್ಲೂ ಅಲ್ಲ, ಕೆರಾಡಿ. ಈ ಪ್ಲೇಸ್ ನಿಮಗೆಲ್ಲ ಗೊತ್ತೇ ಇರ್ಬೋದು. ಕಾಂತಾರ ಮೂವಿ ಹೆಸರಂತೂ ಕೇಳೇ ಇರ್ತೀರ. ನಮ್ಮ ರಿಷಬ್ ಶೆಟ್ಟಿ ಅವರು ಇಡೀ ಜಗತ್ತಾದ್ಯಂತ ಫೇಮಸ್ ಆಗಿರುವಂತಹ ಮೂವಿ ಇದು. ಹೌದು, ಇದು ಕುಂದಾಪುರದಿಂದ ಆಲ್ಮೋಸ್ಟ್ 29 to 30 ಕಿಲೋಮೀಟರ್ ಇದೆ. ಸೊ ನಿಮಗೆ 1 hour ಬೇಕಾಗುತ್ತೆ. ಇದಂತೂ ಕಂಪ್ಲೀಟ್ ಆಫ್ ರೋಡ್ ಜರ್ನಿ ಅಂತಲೇ ಹೇಳ್ಬೋದು. ತುಂಬಾ ಡಿಫಿಕಲ್ಟ್ ಆಗಿತ್ತು ಈ ಜರ್ನಿ. ನಿಮಗೆ ರೂಟ್ ಹುಡ್ಕೋದಾದರೆ ನೆಟ್ವರ್ಕು ಸಹ ಇರಲ್ಲ, ಇಂಟರ್ನೆಟ್ಟು ಸಹ ಇರಲ್ಲ. ಸೊ ಇದೊಂದು ಅದ್ಭುತವಾದ ಜರ್ನಿ ಅಂತಲೇ ಹೇಳ್ಬೋದು. ಸೊ ನಾವು ಕುಂದಾಪುರದಿಂದ ಕೆರಾಡಿಗೆ ಹೊರಟು, ನನಗೆ ಈ ಲೊಕೇಶನ್ ಚೆನ್ನಾಗೇ ಗೊತ್ತಿತ್ತು, ಬಿಕಾಸ್ ನಾನು ಆಲ್ರೆಡಿ ಈ ಲೊಕೇಶನ್ಗೆ ಬಂದಿದ್ದೆ. ಸೊ ಅಲ್ಲಿಂದ ನಾವು ಕಾರಲ್ಲಿ ಹೊರಟ್ವಿ. ಇಲ್ಲಿ ಅದೆಷ್ಟೋ ಜನ ಬಂದು ರೂಟ್ ಗೊತ್ತಾಗದೆ ರಿಟರ್ನ್ ಹೋಗಿರುವಂತಹ ಕತೆ ಕೂಡ ಇದೆ. ಇದು ರೂಟ್ ಗೊತ್ತಾಗದೆ ಹೋಗಿರೋದು ಅಂತ ಹೇಳೋದ್ಕಿಂತ ಜಾಸ್ತಿ ಆ ದೇವಸ್ಥಾನಕ್ಕೆ ಆ ದೇವರು ಕರ್ಸ್ಕೋಬೇಕನ್ನೋ ಪ್ರತೀತಿ ಕೂಡ ಇದೆ. ಫೈನಲಿ 1 hour ಜರ್ನಿ ಮಾಡಿಬಿಟ್ಟು ನಾವು ಮೂಡ್ಗಲ್ಗೆ ಬಂದೇ ಬಿಟ್ವಿ. ಪ್ಲೇಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇಲ್ಲಿ ಹರಿತಿರುವ ನೀರನ್ನು ನೋಡಬಹುದು. ಈ ನೀರನ್ನು ದಾಟಿ ಹೋಗಿ ನಾವು ಶಿವಲಿಂಗನ ದರ್ಶನ ಪಡಿಬೇಕು. ಸೊ ಇಲ್ಲಿ ಉದ್ಭವ ಆಗಿರುವಂಥ ಶಿವಲಿಂಗ ಇದೆ. ಆ ಶಿವಲಿಂಗವನ್ನು ಮುಟ್ಟಿ ನೀವು ಏನೇ ಪ್ರಾರ್ಥನೆ ಮಾಡಿಕೊಂಡ್ರೂ ಕೂಡ ಅದು ನೆರವೇರುತ್ತೆ ಅನ್ನೋ ಪ್ರತೀತಿ ಕೂಡ ಇದೆ. ಇಲ್ಲಿ ನೀರಲ್ಲಿ ತುಂಬ ಮೀನುಗಳಿದೆಯಂತೆ. ನಾವೇನಾದರೂ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡ್ರೆ ಆ ಸಂದೇಶವನ್ನು ದೇವರಿಗೆ ತಲುಪಿಸುವಂತಹ ಒಂದು ಮಾರ್ಗ ಅಂತಲೇ ಇಲ್ಲಿನ ಜನ ಇದನ್ನು ನಂಬ್ತಾರೆ. ನೀವಿಲ್ಲಿ ಶಿವಲಿಂಗನ ನೋಡ್ಬೋದು. ಇದ್ರ ಹಿಂದ್ಗಡೆ ಒಂದು ತೀರ್ಥ ಬಾವಿ ಇದೆಯಂತೆ, ಅಲ್ಲಿಂದ ನೀರು ಬರುತ್ತೆ. ಆ ನೀರೇ ಇಲ್ಲಿ ಹರಿಯುವುದಂತ ಪ್ರತೀತಿ ಕೂಡ ಇದೆ. ಸೊ ಇದೊಂದು ಕಂಪ್ಲೀಟ್ ವ್ಯೂ ಆಗಿರುತ್ತೆ. ಈ ಅದ್ಭುತವಾದ ದೇವಸ್ಥಾನದ ಒಂದು ಕಥೆಯನ್ನು ಅಲ್ಲಿನ ಅರ್ಚಕರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಅವರು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಂದರೆ ನಮಗಂತೂ ತುಂಬಾ ಖುಷಿ ಆಯಿತು. ಬನ್ನಿ ಕೇಳೋಣ. ತುಂಬಿ ಅಲ್ಲಿ ಶಕ್ತಿಯನ್ನು ನೆಲೆಸೋದು ಮನುಷ್ಯ ಮಾಡುವುದು ಇದು ಹಾಗಲ್ಲ. ಇದು ಯಾರಿಗೂ ಗೊತ್ತಿಲ್ಲ. ಎಷ್ಟೋ ಶತಮಾನದಿಂದ ಇಲ್ಲಿ ಉದ್ಭವವಾಗಿರೋಂಥ ಇದು. ಹಿಂದೆ ಇಲ್ಲಿ ಊರು ಕೂಡ ಇರಲಿಲ್ಲ. ದನ ಕಾಯೋರು ಇರ್ತಾರಲ್ಲ, ಅವರು ಇಲ್ಲಿ ದನ ಮೇಸು ಬರುವಾಗ ಇಲ್ಲಿ ನೋಡುವಾಗ ಒಂದು ಗುಹೆ ಇತ್ತು. ಗುಹೆ ಇರುವಾಗ ಇವರು ಅಲ್ಲಿ ಸುಮ್ಮನೆ ಆಟ ಮಾಡ್ಕೊಂಡು ಹೋದಾಗ ಕಾಣಿಸಿದಂಥ ಒಂದು ಲಿಂಗ ಉದ್ಭವ ಅಲ್ಲಿ ಕೆಳಗಡೆ ಇದೆಯಲ್ಲ ಅದು. ಆಮೇಲೆ ಊರವರೆಲ್ಲ ಸೇರ್ಕೊಂಡು ಆಮೇಲೆ ಅದಕ್ಕೆ ಅಲ್ಲಿ ಸ್ಟೇಜನ್ನು ಕಟ್ಟಿಬಿಟ್ಟು ಇದು ಮಾಡಿದ್ದಾರೆ. ಅಂದರೆ ಇಲ್ಲಿ ಪರಮಾತ್ಮನೇ ಉದ್ಭವ ಆಗಿದೆ, ಅದು ಕಟ್ಟಿದ್ದಾರೆ. ಅಂದರೆ ಆ ನೀರು ಕೂಡ ಒಳಗಡೆ ಗುಹೆ ಉಂಟು. ಅದು ಎಲ್ಲಿ ತನಕ ಗುಹೆ ಇದೆ ಅಂತ ಹೇಳಿದ್ರೆ ಮನುಷ್ಯನಿಗೆ ಅಳೆಯೋಕ್ಕೆ ಸಾಧ್ಯ ಇದೆ. ಮತ್ತು ನೀರು ಅಷ್ಟೇ, ಬೇಸಿಗೆಯಲ್ಲೂ ಕೂಡ ನೀರು ಅಂದರೆ ಇಷ್ಟು ನೀರು ಇರೋಲ್ಲ, ಸ್ವಲ್ಪ ಕಡಿಮೆ ಇರುತ್ತೆ. ಅದು ನೀರು ಯಾವಾಗಲೂ ಬರುತ್ತೆ. ಅಂದರೆ ಏನಾಗುತ್ತೆ, ಆ ಲಿಂಗದ ಮೇಲೆ ನೀರು ಬರ್ತಾ ಇರುತ್ತೆ. ವಿಶೇಷತೆ ಅದು, ಲಿಂಗದ ಮೇಲೆ ನೀರು ಬರ್ತಾ ಇರುತ್ತೆ. ಅಂದರೆ ಈಶ್ವರನಿಗೆ ತಾನೇ ಅಭಿಷೇಕ ಮಾಡ್ಕೊಳ್ತಾನೆ. ಡೈಲಿ ತಾನೇ ಸ್ನಾನ ಮಾಡಿಕೊಂಡು ಅಲ್ಲಿ ಬಂದಿರುವಂಥ ಭಕ್ತಾದಿಗಳಿಗೆ ಪಾಪವನ್ನು ಪರಿಹರಿಸೋದು. ನಾವು ಏನೋ ಪಾಪಕರಗಳು ಬೇಕಾದಷ್ಟು ಮಾಡಿರ್ತೀವಿ, ನಾವು ತಿಳಿದು ಏನೋ ಪಾಪಗಳು ಮಾಡಿರ್ತೀವಿ. ಆ ಪಾಪನೆಲ್ಲ ತೊಳೆದೋಗ್ಲಿ ಅಂತ ಅರ್ಥ ಬರುತ್ತೆ. ಆ ನೀರಿನ ಒಂದು ಪ್ರೋಕ್ಷಣೆ ಮಾಡೋದು ಇದೆಯಲ್ಲ, ನಮ್ಮ ಜನ್ಮ ಸಾರ್ಥಕ ಅಂತ. ಒಂದು ವೇಳೆ ಇಲ್ಲಿ ಬಂದಿದ್ದೀವಿ, ನಮ್ಮ ಇಚ್ಛೆ ಇಲ್ಲದೆ ಬಂದಿರ್ತೀವಿ, ಗೊತ್ತಿರಲ್ಲ, ಯಾವುದೋ ಒಂದು ವಿಷಯದಲ್ಲಿ ಬಂದಿರ್ತೀವಿ. ನಾಳೆ ದಿವಸ ಇವಾಗ ಗೊತ್ತಿರಲ್ಲ, ನಾಳೆ ದಿವಸ ನಾವು ಅಂದರೆ ಹೇಗಾದ ನಂತರ ಪರಮಾತ್ಮ ಕರ್ಕೊಂಡಾಗ ಆವಾಗ ನಮ್ಮಲ್ಲಿ ಗೊತ್ತಾಗುತ್ತೆ. ಅಂದರೆ ಈ ಥರ ಒಂದು ಇರುವಂಥ ಕತೆ. ಮತ್ತು ಇಲ್ಲಿ ಮೈಲಿಗೆ ಏನಾರು ಆಯಿತು ಅಂದರೆ ಹಾವುಗಳು ಒಂದೇ ಅಲ್ಲ, ಹುಲಿ, ಸಿಂಹ ಇವೆಲ್ಲ ಬದುಕು ಬಿಡುತ್ತೆ. ದೇವಸ್ಥಾನ ಇತ್ತು. ಹಾಗಾಗಿ ಒಂದು ಪರಮಾತ್ಮದ ಒಂದು ಶಕ್ತಿ, ಅದನ್ನು ಒಂದು ಅವನ ಒಂದು ಇದನ್ನು ಹೇಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅದು ಅವನೇ ಸಾಧ್ಯ. ಅಂದರೆ ಅಷ್ಟು ಒಂದು ಮಹಿಮೆ ಇದೆ. ಮತ್ತು ಭಕ್ತಿ ಶ್ರದ್ಧೆಯಿಂದ ನಡ್ಕೊಂಡವ್ರಿಗೆ ಈಗ ನೋಡಿ ಎಲ್ಲ ಕ್ಷೇತ್ರಕ್ಕೂ ಹೋಗಿ ಅಲ್ಲಿ ಇರುವಂಥ ವಾತಾವರಣನೇ ಬೇರೆ, ಇಲ್ಲಿ ವಾತಾವರಣನೇ ಬೇರೆ. ಹಾಗೆ ಇಲ್ಲಿ ಹಾವುಗಳು ಇರುತ್ತೆ. ಹಾವುಗಳು ಕೂಡ ಏನೂ ಮಾಡೋದಿಲ್ಲ, ಸೈಡಿಗೆ ಇಟ್ಟಿರುತ್ತೆ. ಅಂದರೆ ಕಚ್ಚೋದಿಲ್ಲ, ಏನೂ ಮಾಡೋದಿಲ್ಲ. ಅದು ಯಾವುದೋ ಪರಮಾತ್ಮನ ಕೃಪೆ ಅದು. ಅದೇ ಬೇರೆ ಕಡೆ ಹೋದರೆ ಹಾವು ಬಂದುಬಿಡುತ್ತೆ ಕಚ್ಚೋದಕ್ಕೆ, ಅಥವಾ ಹಿಡಿದು ನಾವು ಹೊರಗಡೆ ಕಳಿಸ್ತೀವಿ, ಏನೋ ಮಾಡ್ತೀವಿ. ಆದರೆ ಇಲ್ಲ, ಹಾಗಲ್ಲ, ಇದು ಅವಂದೇ ಅಲ್ಲ, ಈಶ್ವರ. ಹಾಗೆ ಮತ್ತೊಮ್ಮೆ ಮುಂಚಿಂದ ಅಯ್ಯೋ ಈಶ್ವರ ಇದ್ಮೇಲೆ ಹಾವು ಇರಲೇಬೇಕು ಅಲ್ವಾ. ಮತ್ತೆ ಈ ಜಾಗಕ್ಕೆ ಎಲ್ಲರಿಗೂ ಬರೋಕ್ಕಾಗೋದಿಲ್ಲ ಹೇಳ್ತಾರೆ, ನಿಜನಾ? ಈ ಜಾಗಕ್ಕೆ ಅಂದ್ರೆ ಈ ದೇವಸ್ಥಾನಕ್ಕೆ ಎಲ್ಲರಿಗೂ ಬರ್ಲಿಕ್ಕೆ ಆಗುದಿಲ್ಲ ಹೇಳ್ತಾರೆ. ಹೌದು, ಅದು ಅವನ ಇಚ್ಛೆ ಇದ್ರೆ ಮಾತ್ರ. ಅವ್ರ ಇಚ್ಛೆ ಇದ್ರೆ ಮತ್ತೆ ಎಷ್ಟೋ ಜನ ಬಂದು ಆ ಬೈಲಲ್ಲಿ ತಿರ್ಸ್ಕೊಂಡು ಹೋಗ್ತಾರೆ ಕಾರ್ನ ಅಂತ ಕೇಳಿದೀನಿ. ಹೌದೌದು. ಮತ್ತೆ ಇನ್ನೊಂದು ಏನಾಗುತ್ತೆ, ಇಲ್ಲಿ ಈ ಊರಿನವರಿಗೆ ಬಂದು ಇನ್ನೂ ನೋಡಿಲ್ಲ.
ಎಷ್ಟೋ ಜನ ಅಲ್ಲ? ಹೌದು, ಆ ಥರ ಒಂದು ಮಹಿಮೆನೂ ಇದೆ. ಅದು ನಾವು ನೀವೆಲ್ಲ ಒಂದು ದರ್ಶನ ಮಾಡಿದ್ದೀವಿ ಅಂದರೆ ಅದು ಅವನ ಪ್ರೇರಣೆ, ಇಲ್ಲಾಂದರೆ ಸಾಧ್ಯವೇ ಇಲ್ಲ. ಆಗಲಿ, ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಕೇಳಿದ್ರಲ್ಲ, ಇಲ್ಲಿನ ಒಂದು ಕಥೆಯನ್ನು ಎಷ್ಟು ಅದ್ಭುತವಾಗಿ ನಮಗೆ ತಿಳಿಸ್ಕೊಟ್ರು. ನಿಮಗೂ ಈ ಕತೆ ಗೊತ್ತಿಲ್ಲ ಅಂತಿದ್ರೆ ಕೇಳಿ ಖುಷಿಯಾಗಿದೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಸೊ ನೀವು ಕುಂದಾಪುರ ಸೈಡ್ ಎಲ್ಲಾದರೂ ಬಂದರೆ ಖಂಡಿತವಾಗಿಯೂ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ. ನಿಮ್ಮ ಮನಸ್ಸಿಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಹಾಗೆ ನೀವು ಏನು ಬೇಡ್ಕೊಂಡಿರ್ತೀರ ಅದೆಲ್ಲನೂ ಈ ದೇವರು ನೆರವೇರಿಸಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಎಷ್ಟೋ ಜನಕ್ಕೆ ಈ ದೇವಸ್ಥಾನದ ಬಗ್ಗೆ ಗೊತ್ತಿಲ್ಲದೆ ಇದ್ದವರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.